ಹೇಳಿದ್ರೆ ಏನ ಬಿಟ್ಟು ಓಡಿ ಹೋಗಮದ ಏನಿಲ್ಲಿದ ತಿಂಡಿ ಅಂದವ್ರು ಎಷ್ಟೋ ಮಂದಿ ಗಡ್ರಕ್ ಹೋಗಿ ಬಿದ್ದಾರ ಈಗ. ಯಾರ ಜೋಡಿ ತಿಂಡಿ ಮಾಡಕತ್ತಿ ನೀನು? ತಿಂಡಿ ಮಾಡಾಕಿಲ್ಲ ಇದನ್ನ ಹೆಂಡಿ ಹಾಕಿ ಹೋಯ್ದಿರಿ ಹೋಗು. ಹೌದಿಲ್ಲ? ಹೌದ್ ಇರ್ಲಿ. ಹಾ ಏನಾರ ಮಾತಾಡಬರಕ್ಕ ವಿಚಾರ ಮಾಡ್ಕೊಂಡು ಮಾತಾಡುತ್ತ ಬರೀ ತಿಳ್ಕೊಂಡ್ ಮಾತಾಡ್ರಿ. ಹೌದಿಲ್ಲ? ಹೌದ್ ಶಾಣ್ಯಾರದ್ರಿಕರೆ ಯಾಕೋ ಹಿಂಗ ಹುಚ್ಚುಚ್ಚರಂಗ ಮಾಡಕತ್ತೀರಿ ಇವತ್ತ. ಮಾಡ್ಬೇಡ್ರಿ ಅದು ಸರಿ ಅಲ್ಲ ಅದು. ಹೌದಿಲ್ಲ? ಹೌದ್ ಇರ್ಲಿ. ಯಾಕಪ್ಪ ಅಂತಂದ್ರ ಪರಮಾತ್ಮ ದೊಡ್ಡವದಾನ ಅಂತ ಹೇಳಿದ ಕೂಡ್ಲೆ ಏನತ್ತಾರ ಹೇಳಿದ್ರ ಅವ್ರು ಏನತ್ತ ನಿಮ್ಮ ಪರಮಾತ್ಮ ಸೃಷ್ಟಿ ಮಾಡೋ ಕಾಲಕ್ಕ ಬ್ರಹ್ಮ ಸೃಷ್ಟಿ ಮಾಡೋ ಕಾಲಕ್ಕ ಹೌದ್ ನಮ್ಮವ್ವ ಸಹಾಯ ಮಾಡ್ಯಾಳ. ನಮ್ಮವ್ವ ಸಹಾಯ ಮಾಡ್ಯಾಳ ಅಂತ ಏನು ಮೂರು ಚಂಜಿ ಹೇಳಕತ್ತಾನು ಹೊತ್ತೇರು ಅದನ್ನ ಹೇಳುದು ಬರೇ ಬೇಡ್ರಿ ಗುರುಗಳ ಅದನ್ನು ಸಹಾಯ ಮಾಡಿ ಒಮ್ಮೆ ಹೇಳುದು ಒಮ್ಮೆ ಹಾಡುದು ಒಮ್ಮೆ ಹೇಳುದು ಒಮ್ಮೆ ಹಾಡುದು ಹಂಗ್ಯಾಕದ. ಹೌದಿಲ್ಲ? ಹೌದೌದು. ವಿಷಯಗಳು ಎಲ್ಲಿಂದ್ರ ಎಲ್ಲಿಗೆ ಬರಬೇಕು? ಶೂನ್ಯವನ್ನ ಹಿಡ್ಕೊಂಡು ನೀರ ನಿರಂಕಾರಗಳನ್ನ ಹಿಡ್ಕೊಂಡು ಬ್ರಹ್ಮಾಂಡ ಹಿಡ್ಕೊಂಡು ಹೌದೌದು ಈ ಬ್ರಹ್ಮಾಂಡ ಮ್ಯಾಲ ಇರುವಿ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿಕೊಂಡು ಹೌದೌದು ಸೃಷ್ಟಿ ಮಾಡಿರ್ತಕ್ಕಂತ ಇರುವಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡಿ ಕೊನೆಗೆ ಸಂವಾರ ಆಗಬೇಕಿದ್ದು ಹೊತ್ತೇರು ಹೊಡೆದ್ರ ಹಡಕಿ ಒಳಗ ಹೆಣ್ಣಾಗಂಡ ಹಾಡಿಕೆ ಲಕ್ಷಣ ಇದು ಪದ್ಧತಿ ಒಳಗ ಈಗ ಸದ್ಯ ಸಂವಾರದ ಪದ್ಯ ಹಾಡುವಂತ ಟೈಮಿಂಗ್ ಬರ್ತದ ಇನ್ನ. ಹೌದಿಲ್ಲ? ಇಲ್ಲಿ ಹಂತಕ್ಕೆ ಬರ್ಬೇಕಾಕತಿ. ಒಂದ್ ಹಂತಕ್ಕೆ ಬರ್ಬೇಕಲ್ಲ. ಒಟ್ಟು ಅದನ್ನ ಬಿಡ್ತೀರಿ ಮೂರು ಚಂಜಿ ಏನೋ ಒಂದ್ ವಿಷಯ ಹಿಡಿತೀರಿ ಅದನ್ನೇ ತಿರ್ಗ ಮರ್ಗ ಮಾತಾಡ್ತಿರಿಪ್ಪ. ನಾವ್ ಹಳ್ಳಿ ಯಾಕದನ ಅದಕ್ಕೆ ನಿಮ್ಮ ತಲೆ ಸುಟ್ಟಾವಿಲ್ಲೋ ಚೆಕ್ ಮಾಡ್ಬೇಕಂತ ನಾವ್ ಅಂದ್ರೆ ನೀವು ಮಾಡ್ಕೋತೀರಿ ಮನಸ್ಸಿಗೆ. ನಿಮಗೆ ಏನಾರ ಹೇಳುದು ಅನ್ನೋದು ಬೇಡ. ಹಂಗ್ಯಾಕ ಮಾಡ್ತೀರಿ ಅತ್ತ ನೀವು ಹೆಣ್ಮಕ್ಳು ಶಾಣ್ಯಾರ ಅಂದ್ರೆ ಹಿಂಗ ಮಾಡೋದ? ಹೌದಿಲ್ಲ? ಹೌದೌದು. ಇರ್ಲಿ. ಯಾಕೋ ನಮ್ ಗುರುಗಳಲ್ಲಿ ತಲೆ ಕೂತ್ಕೊಂಡ್ ಕೈ ಮಾಡಕತ್ತಾರ ಪಾಪ ಏನ್ ಅನ್ಬೇಡ್ರತ್ತ. ಹಿಂಗಾಗೈತೇನಿದು? ಅವ್ರಿಗೆಟ್ಟು ಮನಸ್ಸಿಗೆ ನೋವಾಗೈತಿ ಯಾರಿಗ ಗೊತ್ತ? ಅವ್ರ ತ್ರಾಸ್ ಪಾಪ. ಅಲ್ಲ ನಮಗ್ ಅನಸ್ಕೋದದ್ದು ಗೊತ್ತಿಲ್ಲ ಅವ್ರಿಗೆ. ಹೌದೌದು. ನೀವು ಬೇಕಾದ ಅನಸ್ಕೋರಿಕರೆ ಅವ್ರಿಗೆ ಅನ್ಬೇಡ್ರತ್ತಾರ. ಅವ್ರಿಗೆ ಅನ್ಬೇಡ್ರತ್ತಾರ ಅವ್ರು. ಹೌದಿಲ್ಲ? ಅವ್ರದ್ದು ಒಂದ್ ಹಾದ್ಯ ಏನದು? ಅವ್ರದೊಂದ್ ಲೆಕ್ಕಲ್ಲ ಅದು. ಒಂದು ಲೆಕ್ಕದಾಗದಾರ ಅವ್ರು. ಅವ್ರ ಮುಂದಿದೊಂದ್ ಲೆಕ್ಕರಿ. ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಅಂತಂದ್ರೆ ದೊಡ್ಡ ಅದ್ಭುತ ಅಗಾಧವಾಗಿರ್ತಕ್ಕಂತ ವಸ್ತು ಅಂತಕ್ಕಂತ ಮಾತ ಎಲ್ಲರಿಗೂ ಗುರುತಿರುವಂತ ಮಾತ. ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿ ಮಾಡಿ ಮಾಡಿ ವಿಶಾಲವಾಗಿರ್ತಕ್ಕಂತ ಜಗತ್ತವನ್ನೊಮ್ಮೆ ನೋಡಿದಾಗ ನಾ ಮಾಡುವಂತ ಸೃಷ್ಟಿ ಇದು ಜಗತ್ತ ದೌಡ ತುಂಬಂಗಿಲ್ಲ ತಿಳ್ಕೊಂಡು ತನ್ನಂಗ ತಾನೇ ಸೃಷ್ಟಿ ಆಗಬೇಕಂತಕ್ಕಂತ ವಿಚಾರವನ್ನು ಇಟ್ಟುಕೊಂಡು ಮೊಟ್ಟ ಮೊದಲ ಭೂಮಿ ಮೇಲೆ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡ್ಯಾನ ನಮ್ಮಪ್ಪ. ಅವನೇ ಹೆಣ್ಣ ಗಂಡ ಕೂಡಿಸಿ ಸಂಪರ್ಕ ಮಾಡಿಸಿ ಹೌದು ಏನಿದು ಹುಟ್ಟುತ್ತದೆ ನೋಡು ಪಿಂಡೋಜ ಅಂತಕ್ಕಂಥದ್ದು ಮಾಸ್ತರ. ಹೌದಿಲ್ಲ? ಗಂಡ ಹೆಂಡತಿ ಭೋಗ ಕೂಡಿ ಹಡಿಯುವಂತದ್ದು. ಹೌದೌದು. ಪಿಂಡೋಜ ಆತಾರ ಉದ್ಭುಜ ಜಲಜ ಹಂಗ ಇರುವಿ 84 ಲಕ್ಷ ಜೀವರಾಶಿ ಒಳಗೆ 4 ಭಾಗ ಮಾಡಿಟ್ಟಾರು. ಹೌದೌದು ಮಾಡಿಟ್ಟಾರು. ಹಿಂಗ ನನ್ನಪ್ಪ ಬ್ರಹ್ಮದೇವರ ಇಲ್ಲಿ ನೀರನ್ನ ಸೃಷ್ಟಿ ಮಾಡಿ ಈ ಬ್ರಹ್ಮಾಂಡವನ್ನ ಮಾಡಿ ಈ ಭೂಮಿಯನ್ನ ಮಾಡಿಟ್ಟ ಕಾಲಕ್ಕ ಮಾನವರು ಹುಟ್ಟಿದ ಕಾಲಕ್ಕ ನಾವೆಲ್ಲರೂ ಹಿಂಗಿರ್ಲಿಲ್ಲ. ಮೊದಲು ಹೆಂಗಿದ್ದೀವಿ? ಹಂಗ್ರಿಪ್ಪ ಆದಿ ಮಾನವರು ಅಂತ ಕರಿತೀರಿ ನಮಗ. ಹೌದೌದು. ಆದಿ ಮಾನವರಂದ್ರೇನು? ಮೈ ಮೇಲೆ ಅರಿವಿಲ್ಲ, ಯಾರಿಗ ಯಾರನ್ನ ನೋಡೋದಿಲ್ಲ. ಬಟ್ ತಮ್ಮ ಲೆಕ್ಕದಾಗ ಇದೇನು ಕುರಿ ಹಿಂಡಿದ್ದಂಗ ಹಂಗ ಹೋಗೋದು ಹಂಗ ಬರೋದು. ಒಟ್ಟಿದೊಂದು ಹೋಗದ ಅದೊಂದು ಬರದ ಹಿಂಗ ಲೆಕ್ಕಿತ್ತು. ಕೆಲವೊಂದ ಕಾಲಕ್ಕೆ ಸುಧಾರಣೆ ಆಗಿ ಆಗಿ ರಾಜರ ಕಾಲ ಅಂತ ಬತ್ತು. ಹೌದು. ರಾಜರ ಕಾಲ ಬಂದಾಗ ಒಬ್ಬ ರಾಜ ಇದ್ದ, ವೇಣು ರಾಜ ಅಂತೇಳಿ. ಅವನದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಈ ಸಾಮ್ರಾಜ್ಯದೊಳಗೆ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ತನ್ನ ಜನರಿಗೆ ಬೇಕಾಗಿರ್ತಕ್ಕಂತ ಆಹಾರಗಳನ್ನ, ಧಾನ್ಯಗಳನ್ನ, ಔಷಧಿಗಳನ್ನ ಎಲ್ಲವನ್ನ ಕೊಟ್ಟುಕೊಂಡು ಸಂರಕ್ಷಣೆ ಮಾಡ್ಕೊತ ಹೊಂಟಿದ್ದ. ಅವಾಗ ವೇಣು ರಾಜಾಗ ವಯಸ್ಸಾಯ್ತು. ವಯಸ್ಸಾಗಿ ವೇಣು ರಾಜ ಒಂದಾನೊಂದು ದಿನ ಸತ್ತ ಹೋದ. ಆದ್ರೆ ಅವನಿಗೆ ಮಕ್ಕಳಿರ್ಲಿಲ್ಲ. ಹೌದೌದು. ಅವಾಗ ಜನ ವಿಚಾರ ಮಾಡಿದ್ರು, ಯಾರು? ಬ್ರಾಹ್ಮಣರು. ಏನತ್ತ? ಇಲ್ಲಿವರೆಗೆ ನನ್ನಪ್ಪ ವೇಣು ರಾಜ ಇದ್ದ, ನಮ್ಮನ್ನ ರಕ್ಷಣೆ ಮಾಡಿದ್ದ, ನಮ್ಮನ್ನ ಕಾದಿದ್ದ. ಆದ್ರೆ ಇವತ್ತಿಗೆ ರಾಜ ಸತ್ತ ಹೋದ, ಇವನ ಒಳಗಿನ ಶ್ರೀಹರಿ ಅಂತಕ್ಕಂಥ ಹೋಗಿಬಿಟ್ಟ, ಪರಮಾತ್ಮ ಅಂತಕ್ಕಂಥ ಹೋದ. ಅವಾಗ ಈ ಶರೀರ ವ್ಯರ್ಥದ, ಇದು ಉಪಯೋಗ ಇಲ್ಲ ತಿಳ್ಕೊಂಡು ಅವನ ತುಂಡಾಗಿ ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೌದೌದು. ಕಾಲವನ್ನ ಕಡಿಯುವಂತ ಸಂದರ್ಭದೊಳಗ ಮೊಣಕಾಲಿನ ಎಲುವಿನ ಒಳಗ ಪೃಥ್ವಿರಾಜ ಅಂತಕ್ಕಂತ ಒಬ್ಬ ಮಗ ಹುಟ್ಟಿ ಬಂದ. ಅವನು ಕೂಡ ಇವನ ತರ ರಾಜ್ಯವನ್ನ ನಡೆಸ್ಕೊಂಡು ಹೊಂಟ. ಒಂದಾನೊಂದು ದಿನ ರಾಜ್ಯದೊಳಗೆ ದೊಡ್ಡ ರೋಗ ಬಂದು ಬಿಡ್ತು. ಆ ರೋಗ ನಿವಾರಣೆ ಸಲುವಾಗಿ ನನ್ನಪ್ಪ ಪೃಥ್ವಿರಾಜ ಏನು ಮಾಡ್ಯಾನ್ರಿಪ್ಪ? ಮೊಟ್ಟ ಮೊದಲ ಈ ಭೂಮಿಯನ್ನ ಸಮ ಮಾಡಿದ. ತನ್ನ ಕೈಯೊಳಗಿರ್ತಕ್ಕಂತ ಧನುಷ್ಯವನ್ನ ತಗೊಂಡು ಈ ಭೂಮಿ ಸಮ ಮಾಡಿ ಮೊಟ್ಟ ಮೊದಲ ಕುಡ್ಡಿ ಎತ್ತ ಕುಂಟು ಕೋಣ ತಗೊಂಡು ಬಂಗಾರ ನೇಗಲ ತಗೊಂಡು ಒಕ್ಕಲತನ ಅನ್ನುವಂಥದ್ದು ಯಾರು ತಯಾರು ಮಾಡಿದ್ರು? ನನ್ನಪ್ಪ ಪೃಥ್ವಿರಾಜ.
ಪೃಥ್ವಿರಾಜ ಮಾಡ್ಯಾನ ಮೊದಲ. ಹೌದಿಲ್ಲ? ಹೌದಾ? ನಮ್ ವಿಷಯ ಎಲ್ಲಿಂದ್ರ ಬತ್ತು? ಎಲ್ಲಿಂದ? ಸುಣ್ಣಿದೊಳಗಿಂದ್ರ ಹಿಡ್ಕೊಂಡು ಬ್ರಹ್ಮಾಂಡ ಸೃಷ್ಟಿ ಮಾಡಿಕೊಂಡು ನೀರು ಹುಟ್ಟಿಸ್ಕೊಂಡು ಭೂಮಿ ಹುಟ್ಟಿಸ್ಕೊಂಡು ಹಾ ಈಗ ಭೂಮಿ ಸಮ ಆಯ್ತು. ಸಮ ಆಗಿ ಒಂದು ಬೆಳಿ ಮಾಡೋ ಆಕಾರಕ್ಕೆ ಬಂದದ. ಬೆಳೆ ಮಾಡೋ ಆಕಾರಕ್ಕೆ ಬಂದು ಈಗ ನನ್ನಪ್ಪ ಪೃಥ್ವಿರಾಜ ನೆಗಲ ಹೊಡೆದ ಭೂಮಿ ಬಿಟ್ಟ. ಹಾ ಅವಾಗ ಒಂದಿನ ವಿಚಾರ ಮಾಡಿ ಭೂದೇವಿಗೆ ಬೆನ್ನ ಹತ್ತಾನ. ಏನತ್ತ? ನೋಡು, ನಿನ್ನ ಬಲ್ಲಿರ್ತಕ್ಕಂತ 8 ಧರ್ಮದ ಬೀಜಗಳನ್ನ ನನಗೆ ಕೊಡು. ಹಾ ಈ ಬೀಜಗಳನ್ನ ಬಿತ್ತಿ ಉತ್ತಿ ಬೆಳಿ ಬೆಳೆದು ಜನರಿಗೆ ಆಹಾರ ತಯಾರು ಮಾಡಿ ಕೊಡ್ತಾನಂದ. ಹೌದೌದಾ? ಅವಾಗ ಭೂದೇವಿ ಮಾತು ಕೇಳಿಲ್ಲ, ಬಿಟ್ಟು ಓಡಿ ಹೊಂಟ್ಲು. ಹಾ ಬಾಣ ತಗೊಂಡ ಬೆನ್ನ ಹತ್ತ ನಿನ್ನ ಕೊಲತ್ತನಂತೇಳಿ. ಭೂದೇವಿ ಅವಾಗ ಭೂದೇವಿ ಹೇಳ್ತಾಳ, ಏನಂತ ಹೇಳ್ತಾಳ? ನನ್ನ ನೀ ಕೊಂದಂದ್ರ ಇರುವಿ 84 ಲಕ್ಷ ಜೀವರಾಶಿ ಎಲ್ಲ ನಿಲ್ಲುದು ಜಡ ಆಗ್ತದ. ಹಾ ಹಾ ಅದಕ್ಕೆ ನನ್ನ ಕೊಲಬೇಡ ಅಂದಳು. ಭೂದೇವಿ ಅಂತಾಳ ಹಂಗ. ಅವಾಗ ಪೃಥ್ವಿರಾಜ ಹೇಳ್ದ, ಏನಂತ ಹೇಳ್ತಾನ? ದೇವಿ ನೀ ಸತ್ರು ಚಿಂತಿಲ್ಲ, ನನ್ನ ಶರೀರವನ್ನ ಹರಿದು ಹೊರವು ಮಾಡಿ. ಹಾ ಪೃಥ್ವಿರಾಜ ಸ್ವಂತ ತನ್ನ ಶರೀರವನ್ನ ಹರಿದು ಹಾ ಈ ಭೂಮಿ ಆಕಾರ ಮಾಡಿ ಇದ್ರ ಮೇಲೆ ಎಲ್ಲರೂ ನಿಂದಿಸ್ತಾನ ಕರೆ ಹೊರತಾಗಿ ಹಾ ನನ್ನ ಮಾತು ನೀ ಕೇಳಲಿಕ್ಕೆ ನಿನ್ನ ಕೊಲ್ಲವನ ಅಂದವ. ಗಂಡ ಹತ್ತಿ ಬಿಟ್ಟವ್. ಹೌದಿಲ್ಲ? ಹೌದೌದು. ಅವಾಗ ಭೂದೇವಿ ಕೈ ಮುಗಿದು ಹೇಳ್ತಾಳ, ಏನಂತ ಹೇಳ್ತಾಳ? ರಾಜ ನಿನಗೆ ಏನು ಬೇಕು ಬೇಡ, ಬೇಡಿದ್ದು ಕೊಡ್ತೀನೋ, ಹಾ ಆದ್ರೆ ನನ್ನ ಕೊಲ್ಲಬೇಡ ಅಂತ ಹೇಳಿದಳು. ಹೌದೌದಾ? ಅವಾಗ ನಿನ್ನ ಬಲ್ಲಿ ಹಾಲದವ, ಹಾಲನ್ನ ಕರಿಬೇಕು, ನಾನು ಹಾಲನ್ನ ಹಿಂಡಬೇಕು, ಹಾ ಅದ್ರೊಳಗೆ ಧರ್ಮದ ಬೀಜಗಳದವ, ಅದ್ರ ತಂದ ಬಿತ್ತಬೇಕಂದಾಗ ಹಾ ಯಾಕಾದ್ರ ಆಗೋತಕ್ಕ ನೀ ಹಾಲು ಹಿಂಡಕೋತೇಳಿ ಭೂದೇವಿ ಆಕಳ ರೂಪ ತೊಟ್ಟು ನಿಲ್ತಾಳ. ಹಾ ಅವಾಗ ಆಕಳ ರೂಪದಲ್ಲಿ ಇರ್ತಕ್ಕಂತ ಈ ಗೋಮಾತೆಯನ್ನು ಹಿಂಡಿ ಹಾ 8 ಧರ್ಮದ ಬೀಜ ತಂದು ಬಂಗಾರ ನೇಗಲ ಹೂಡಿ ಭೂಮಿ ಹೊಡೆದು ಉಳುಮೆ ಮಾಡಿ ಬೀಜ ಬಿತ್ತಿ ಬಿತ್ತಿ ಒಕ್ಕಲತನ ಅನ್ನುವಂಥದನ್ನ ನಪ್ಪ ತಯಾರು ಮಾಡಿ ಹಾ ಇಲ್ಲಿ ಏನು ಮಾಡಿದ, ಬೆಳಿ ಬೆಳೆದು ಆಹಾರ ಧಾನ್ಯಗಳನ್ನ ಬೆಳೆದು ಹೌದು ಎಲ್ಲರಿಗೂ ಉಣ್ಣಾಕ ಅನ್ನ ಮಾಡಿಟ್ಟಾನ. ಅನ್ನದಾನ ಶ್ರೇಷ್ಠ ಮಾಡಿಬಿಟ್ಟಾನ. ಯಾವಾಗ ನನ್ನಪ್ಪ ಪೃಥ್ವಿರಾಜ ಈ ಭೂಮಿ ಮೇಲೆ ಅನ್ನ ಅಂತಕ್ಕಂಥ ತಯಾರು ಮಾಡಿಟ್ಟಾನೋ, ಹಾ ಈ ಭೂಮಿ ಮುಣಗುವವರೆಗೆ ಪೃಥ್ವಿರಾಜನ ಹೆಸರು ಹೇಳಿ ಅನ್ನ ಉಣಬೇಕಂತ ಪುರಾಣದಾಗ ಬರ್ದಾರ. ನೋಡಲಿ ಹಿಂಗೆಲ್ಲ ನೀನು ಐತಿ. ಮಾಸ್ತರ ನೀನು ಸೃಷ್ಟಿ ಮಾಡ್ಕೊತ ಬಂದಿ, ಭೂಮಿ ಹುಡ್ಸಿದಿ, ಹಾ ಒಟ್ಟ ಈ ಭೂಮಿ ಮುಣಗುವವರೆಗೆ ಯಾವ ನಿಮ್ಮ ಅವ್ವನ ಹೆಸರು ಹೇಳಿ ಅನ್ನ ಉಣಬೇಕ. ಒಟ್ಟು ಊಟ ಮಾಡಬೇಕು. ಹೌದಿಲ್ಲ? ಹೌದ್ ಹೌದು. ಈಗ ಸದ್ಯ ಏನು ಇರುವಿ 84 ಲಕ್ಷ ಜೀವರಾಶಿ ಅನ್ನ ಉಣ್ತಾವ ನೋಡು. ಹಾ ಎಲ್ಲಾ ಅನ್ನ ಉಣ್ಣುವಂತ ನೀವು ನಾವು ಕುತ್ತವ್ರು ಕೇಳವ್ರು ಹೋಗೋರು ಬರೋರು ಎಲ್ಲರೂ ಹಾ ಪೃಥ್ವಿರಾಜನ ಹೆಸರು ಹೇಳಿ ಅನ್ನ ಉಣಬೇಕು. ತಿನ್ಬೇಕಲ್ಲ ಅವನ ಅನ್ನವನು. ಹಿಂಗ 18 ಪುರಾಣದಾಗ ಬರೆದಿಟ್ಟಾರ. ಹೌದೌದು. ಹೌದಿಲ್ಲ? ಹೌದು. ಇಲ್ಲಿ ಮಾಸ್ತರ್ ಒಂದು ಮಾತು ಹೇಳಿದ, ಏನಂತ ಹೇಳ್ತಾರು? ಶರೀರ ಅಂತಕ್ಕಂಥದ್ದು ಹೆಣ್ಣೈತಿ, ಹಾ ಈ ಜೀವಾತ್ಮ ಅಂತಕ್ಕಂಥದ್ದು ಗಂಡನ್ನ ಕತ್ತಿ ಮಾಸ್ತರ ಅಂತ ಹೇಳಿದವ. ನೋಡಲಿ ಮಾಸ್ತರ ನಾ ನಿನಗೆ ಹಂಗ ಹೇಳಿಲ್ಲ, ಈ ಶರೀರಕ್ಕೆ ಹೆಣ್ಣು ಅಂದಿಲ್ಲ, ಹಾ ಈ ಶರೀರದ ಒಳಗುನು ಕೂಡ ಶ್ರೀ ಹರಿದಾನ ಅಂತ ಹೇಳೇನೆ. ಹೌದ್ ಹೌದಾ? ನಿನ್ನ ಲೆಕ್ಕಕ್ಕೆ ಬಂದ್ರೆ ನೀ ನನ್ನ ಲೆಕ್ಕಕ್ಕೆ ಎಂದೂ ಹತ್ತಂಗಿಲ್ಲ. ಹತ್ತಲ್ರಿ. ಒಟ್ಟ ಸದ್ಯ ಪುರಾಣ ಕೊಡ್ತೀವಿ. ಹೆಂಗ ಹೆಂಗ? ಈ ಶರೀರದೊಳಗೆ ರಕ್ತ ಮಾಂಸ ಲೋಭ ಅಂತಕ್ಕಂಥದ್ದು ಹೆಣ್ಣದ, ಹಾ ಅಸ್ಥಿ ಮಜ್ಜ ಎಲುಬ ಅಂತಕ್ಕಂಥದ್ದು ಗಂಡದ. ಹೌದ್ ಹೌದಾ? ಏನು ಒಳಗೆ ಎಲುದ ನೋಡು, ಹಾ ಎಲುವಂದ್ರ ಗಂಡ, ಹಲ್ಲಂದ್ರ ಗಂಡ, ಉಗುರಂದ್ರ ಗಂಡ, ಕೂದಲಂದ್ರ ಗಂಡ, ಹೌದಾ? ಕಣ್ಣಿನೊಳಗಿರ್ತಕ್ಕಂಥ ಕರಿ ಗುಡ್ಡ ಅಂದ್ರ ಗಂಡ. ನೋಡಲಿ ಒಟ್ಟ ನಿಂದ ಏನೇನು ಇಲ್ಲದ್ರಾಗ, ಬರೇ ಶರೀರ ತಗೊಂಡ್ ಹನಿಗ್ ಬಡ್ಕೋರ್ ನೀವು. ಹೌದಿಲ್ಲ? ಹೌದೌದು. ಹಂಗ ಈ ಭೂಮಿ ಅಂದ್ರ ಗಂಡ, ನೀರಂದ್ರ ಗಂಡ, ಗಾಳಿ ಅಂದ್ರ ಗಂಡ, ಬೆಂಕಿ ಅಂದ್ರ ಗಂಡ. ಟೋಟಲ್ದಾಗ ಹೇಳ್ಬೇಕಾದ್ರೆ ಎಲ್ಲಾ ಗಂಡ ನೋಡ್ರಪ್ಪ. ಒಟ್ಟ ಕಣ್ಣಿಗೆ ಕಾಣುವ ವಸ್ತುಗಳೆಲ್ಲ ಗಂಡತ್ತು ಬರ್ದಿಟ್ಟಾರ. ಕರೆ ಅದ. ಹೌದಿಲ್ಲ? ಹೌದೌದು. ನಿಂದ ಏನೈತಿ ಇಲ್ಲಿ ಹೆಣ್ಣಿಂದು? ಕಲ್ಯಾಣ ಐತಿ. ಏನಾರ ಸೃಷ್ಟಿ ಮಾಡ್ಕೊಂಡಿ. ಎಲ್ಲಾ ಮಾಸ್ತರ್ ಹೇಳ್ತಾನ ಆ ಕಡೆಯಿಂದ ಬರ್ತಾನೋ, ಏನಂತಾರೋ? ನಿಮ್ಮಪ್ಪ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮವ್ವ ಸಹಾಯ ಮಾಡ್ಯಾಳ. ಹಾ ಸಹಾಯ ಮಾಡ್ಯಾಳ. ಮಾಡ್ದೇನ್ ಮಾಡ್ತಿ, ಹಾ ಹಾ ಮಾಡ್ಕೊಂಡ್ ಹೇಳ್ತದಿ ಸಹಾಯ ಮಾಡಬೇಕ. ಮಾಡಬೇಕ. ಸಹಾಯ ಮಾಡೋದು ಅಟ್ಟ ಅಲ್ಲ, ಮನಿ ಬಕಟ್ ಸಾರ್ಸ್ಬೇಕ. ಹಾ ಹಾ ಹೇದ್ ಕೇಳಬೇಕ. ಹೌದಿಲ್ಲ? ಹೌದೌದು. ಹೆಂಗ ಗಂಡಿನ ಪವಾಡ ಬಾಳ ಐತಿ, ಬಾಳ ಐತಾಳ ಒಂದ. ಪರಮಾತ್ಮ ಅಂದ್ರ ಬಾಳ ಶ್ರೇಷ್ಠ ದಾನ, ಈಶ್ವರ ಅಂದ್ರ ಶ್ರೇಷ್ಠ ದಾನ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದ್ರ ಅವ್ರು ಬಾಳ ದೊಡ್ಡವ್ರ ಅದಾರ. ಜಗತ್ತಿನೊಳಗ ದೊಡ್ಡವ್ರ ದಾರ. ಮಾಡ್ಕೊಂಡ ಗಂಡ ಅಂದ್ರ ದೊಡ್ಡವ, ಹಾ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಗಂಡ ಮಗ ಅಂದ್ರ ದೊಡ್ಡವ, ಬಾಳ ದೊಡ್ಡವದಾನವ. ಹಡ್ದಿರ್ತಕ್ಕಂಥ ತಂದೆ ಅಂದ್ರ ಬಾಳ ದೊಡ್ಡವ. ಬಾಳ ಶ್ರೇಷ್ಠ. ಯಾಕಂತ ಕೇಳು, ಹಾ ಇವತ್ತು ಊರಾಗ ಮಗ ತಪ್ಪು ಮಾಡಿದಪ್ಪ ಅಂತಂದ್ರ, ಎಲ್ಲಾರ ಸಿಕ್ಕೊಂಡಪ್ಪ ಅಂತಂದ್ರ ತಪ್ಪು ಮಾಡಿ ಮಗ, ಹಾ ಆ ಮಗನ ಬಿಡಿಸ್ಕೊಂಡ್ ಬರಾಕ ತಾಯಿ ಹೋಗಂಗಿಲ್ಲ, ತಂದೆನ ಹೋಗ್ಬೇಕಲ್ಲಿ. ಎದಿ ತಟ್ಟಿ ಹೋಗಿ ಅಪ್ಪ ನಿಂದಿರ್ತಾನ. ಹಾ ನನ್ನ ಮಗ ಏನು ತಪ್ಪು ಮಾಡಿ ಅನ್ನೋದನ್ನ ಹೊತ್ತು ನಾನ್ ನೀಗಿಸ್ಕೊತಾನ ಅಂತ ತಿಳ್ಕೊಂಡು ಬೆತ್ತರೆತಾನ ಹಗ್ಗ. ಆ ವ್ಯವಹಾರ ನೀಗಿಸ್ಕೊಂಡು ಬರುವಂತ ಶಕ್ತಿ ಅಪ್ಪನಲ್ಲಿತ್ತು, ಹೊರತಾಗಿ ತಾಯಿ ಬಲಿ ಇಲ್ಲ. ತಾಯಿಯಲ್ಲಿ ಯಾನೈತಿ ಇವ್ರದೇನ, ಹಾ ನಾ ಮಲಿ ಕುಡಿಸೇನಿ, ಹಾ ಹಾ ಹಾಲು ನಾ ಜಪಾನ ಮಾಡೇನಿ, ನಾ 9 ತಿಂಗಳು ಹೊತ್ಕೊಂಡ್ ಹಡ್ದಾನಿ, ಬಾಳ ತ್ರಾಸ ಆಗೈತಿ.
ಹಡಿದ ಏನ್ ಮಾಡ್ತೀರಿ ಕೆಲಸ ಏನ್ ನಿಮ್ಮದು ಹಡಿಬೇಕಲ್ಲ ಮತ್ತ ಅಡಿ ಕೆಲಸ ಐತಿ ನಿಮ್ಮದ ಇರ್ಲಿ ಬಿಟ್ರೆ ಬಹಳಷ್ಟು ಮಾತಾಡಿದೆ ಈ ಕೊಂಚ ಆಗೋದು ಬೇಡ ತಮ್ಮ ಏ ಬಾಳ ಮಾತಾಡಿ ಜನಕ್ಕೆ ಹೋಗಿ ಹೋಗಂಗಿಲ್ಲ ಹೌದಿಲ್ಲ ಹೌದ್. ಅದಕ್ಕ ಯಥಾ ಪ್ರಕಾರ ಇನ್ನೊಂದು ನೋಡಿ ಚಾಲ್ ಹಾಡ್ರಿ ಕೊಡಲ್ಲ ಒಳ್ಳೆ ಇನ್ನು ನಿಮ್ಮ ಏನೇನದಾವ್ ನೀವು ಮಾತಾಡ್ರಿ ನಮ್ ಹುಲಿ ಏನೋ ಬ್ಯಾರೆ ಮಾತಾಡೋದೈತಳ ಇನ್ನೂ ದಾವ ಬಾಳ ಮಾತಾಡೋದೈತ ಏನೋ ಬಾಳ ಕಾದಿಟ್ರಿ ಕಾಣ್ತತಿ ಬಾಳ ಕದೈತಿ ಬಾಳ ಕದರಿ ಹಾ ಇಬ್ರು ಮಂದಿ ಗಂಡ ಹೆತ್ತಿ ಇದ್ರತ್ತ ಏನತ್ತ ಇಲ್ಲಿ ದಾನ್ಲ ಇವ ಇಟ್ಟಲ್ಲ ಅಂತ ಅವ್ರು ಇಟ್ಟಲ್ ಅಂತವ ಹಾ ಅವಾಗ ಇವ್ನ ಇಟ್ಟಲ್ಗೆ ಹೆಂತ ಹೇಳಿದ್ರತ್ತ ಏನತ್ತ ಆಳ್ತ ರೀ ರೀ ಬ್ಯಾರೆ ಆಗ್ರಿ ಅನ್ಲತ್ತ ಇಟ್ಟಲ್ ಮಾಮಾರಿ ಬ್ಯಾರೆ ಆಗ್ರಿ ಹಾ ರೀ ಬ್ಯಾರೆ ಆಗ್ರಿ ಅಂದ ಕೂಡ್ಲೆ ಕೇಳಿದವ ಯಾಕತ್ತ ಕೇಳಿದ ಹಾ ಇಲ್ಲ ನಾ ಬಾಳ ಕಾದಾನಿ ಹಾ ಹಾ ಬ್ಯಾರೆ ಆಗನಿ ಅನ್ಲತ್ತ ನೋಡಲ್ಲಿ ಅವಾಗ ಇಟ್ಟಲ್ ತಿಳ್ಕೊಂಡಾನ ಏನತ್ತ ನಾನು ಹೇಳಿ ತವ್ರ ಮನಿಂದ್ರ ಬೆಳ್ಳಿ ಬಂಗಾರ ರೊಕ್ಕ ತಂದಾಳೇನೋ ಅದಕ್ಕಾಗಿ ಬ್ಯಾರೆ ಆಗನತ್ತಳು ಅದಕ್ಕಾಗಿ ಕಾದಾನಿ ಅನ್ನಕತ್ತಾಳು ಹಾ ಅದಕ್ಕೆ ನೋಡುನು ತಂದೆ ತಾಯಿ ಜೋಡಿ ಬ್ಯಾರೆ ಆಗಿ ಏನ್ ಕಾದಿಟ್ಟಾಳು ನೋಡುನು ಅಂದತ್ತ ಹಾ ಹಾ ಒಂದ್ ದಿನ ಅಪ್ಪ ಅವನ ಜೋಡಿ ಜಗಾಡಿ ಬ್ಯಾರೆ ಆಗಿಬಿಟ್ಟ ಇಟ್ಟಲ್ಲ ಅವಾಗ ಒಂದಿನ ಹೆತ್ತಿನ ಕೇಳ್ತಾನ ಏನತ್ತ ಅಲ್ಲ ಅಂದಿದ್ರ ಕಾದಾನಿ ಬ್ಯಾರೆ ಆಗತ್ತಿದ್ದಿ ಹಾ ಮತ್ ಏನ ಕಾದ್ದಿ ರೊಕ್ಕ ರೂಪಾಯಿ ಇಟ್ಟಿದೇನ್ ತರೋಗಲ್ಲ ಅಂದಿವ ಇವತ್ತು ಬ್ಯಾರೆ ಆಗಿನಿ ಏನ್ ಕಾದದಿ ಅಂತ ತರೋಗಂದ ನಾ ಕಾದದ್ ನೋಡಿಲ್ಲ ನೀ ಹಾ ಅಂದಿಗಿಂದಿಗೆ ದುಡ್ದ ಇಲ್ಲ ನಾ ರಟ್ಟಾಗ ಶಕ್ತಿ ಕಾದನಿ ಇನ್ ಮ್ಯಾಲ ಬ್ಯಾರೆ ಆಗಿನಿ ದುಡಿತೀನ ಅನ್ಲತ್ತಕ್ಕೆ ನೋಡಲ್ಲಿ ಎಂತ ಹೆಂಗಸರವ್ರು ಎಂತ ಹೆಂಗಸರಿ ಅವ್ರು ಏನ್ ಕದರ್ ನೀವು ಅವ್ರ ಜೋಡಿ ಮಾತಾಡಕ್ ಏನ್ ಕದರ್ ನೀವು ಎಲ್ಲಿ ಆನ ಒಂಜರ ಆಯ್ತಗಪ್ಪ ಜರ ಹುಡುಗ ನಮ್ಮ ಗುರುಜಿ ಆನ ಮಾತಾಡೋದ್ ನೋಡ್ ಗುರುಗಳು ನಮ್ ಗುರುಗಳು ಏನ್ ಮಾತಾಡ್ತಾರ ಇರ್ಲಿ ಹೌದೌದು ಬಹಳ ಪ್ರೀತಿಯಿಂದ ಸಿದ್ದು ಗುರುಗಳು ಗುರುಗಳು ಏನ್ ಮಾತಾಡ್ತಾರ ನೋಡ್ಬೇಕು ನೋಡೋಣ ಏನ್ ಮಾತಾಡ್ತಾರ ಮಾತಾಡ್ಲಿ ಏನ್ ಹಾಡ್ತೀರಿ ಹಾಡ್ರಿ ಹೌದೌದ ನಮ್ ಗುರುಗಳದಾಯ್ತಿನ ಚಾನ್ಸ್ ಹಲ್